ಅಣ್ಣ ಅಮ್ಮ ವಿಡಿಯೋಗ್ರಾಫರ್ ಫೋನ್ ಮಾಡಿದ್ರು. ಎಲ್ಲಿಗೆ ಬರ್ಬೇಕು ಎಷ್ಟೊತ್ತಿಗೆ ಬರ್ಬೇಕು ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಮಂಟಪಕ್ಕೆ ಬರಕ್ ಹೇಳಮ್ಮ, ಸ್ವಲ್ಪ ಬೇಗ ಬಂದ್ಬಿಡಕ್ ಹೇಳು. ಒಂದ್ 4 ಜನರು ಫೋಟೋ ಕಳಿಸ್ತೀನಿ, ಅವ್ರನ್ನ ಮಾತ್ರ ಆದಷ್ಟು ಫೋಟೋ ತೆಗೆದಿಟ್ಕೊಳಕ್ ಹೇಳು. ಆಮೇಲೆ ವಿಡಿಯೋದಲ್ಲಿ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡಕ್ ಹೇಳು. ಮದುವೆ ಮುಗಿದ್ಮೇಲೆ ಅವ್ರಿಗೆ ಸನ್ಮಾನ ಮಾಡಬೇಕು. ಏನಿದು ಅಣ್ಣ ಒಂಥರ ಮಾತಾಡ್ತಿದ್ದಾನೆ, ಏನಾದ್ರೂ ವಿಷಯ ಗೊತ್ತಾಗ್ಬಿಡ್ತಾ ಹೇಗೆ? ಚಿನ್ನಕ್ ಸ್ವಲ್ಪ ಹುಷಾರಾಗಿರಕ್ ಹೇಳ್ಬೇಕಲ್ಲ. ಇದೇನೋ ವೀರು ಮದುಮಗಳ್ ಹಂಗದರ್ಸ್ತಿದ್ಯಾ? ನಿಧಾನಕ್ ಮಾತಾಡೋ. ನಮ್ಮ ಅಚ್ಚು ಈ ಮನೆಗ್ ಬಂಗಾರ ಕಣೋ, ನಮ್ಮ ಮನೆ ದೇವತೆ ಕಣೋ. ಅವಳ ಮದ್ವೆ ಬಗ್ಗೆ ನಾವೆಷ್ಟೆಲ್ಲ ಕನ್ಸ್ ಕಟ್ಕೊಂಡಿದೀವಿ ಗೊತ್ತಾ ನಿಂಗೆ? ಇವಳಿಂದ ಕನ್ಸಲ್ಲ ನನ್ಸಾಗ್ಬೇಕು ಕಣೋ. ನನ್ ತಂಗಿ ಅಂದ್ರೆ ಭೂಲೋಕದ ಅಪ್ಸರೆ. ಇದೇ ಕೊನೆ. ಇನ್ನೊಂದ್ಸಲ ಏನಾರು ನನ್ ತಂಗಿನ ಗದ್ರಿದ್ಯೋ ನಾನ್ ಸುಮ್ನೆ ಇರಲ್ಲ ನೋಡು. ಅಮ್ಮ ಅಚ್ಚು ಹಂಗೆ ಕಣವ, ಅವನೊಂಚೂರು ಹೊರಟ. ನೀನೇನ್ ಬೇಜಾರ್ ಮಾಡ್ಕೊಂಬಿಡ ಕಣಮ್ಮ. ಸುಮತಿ ರೀ, ಅಡಿಗೆಯವ್ರು ಬಂದಿದ್ರಾ? ಅವ್ರಿಗೆಲ್ಲ ಹೇಳಿದ್ಯಾ? ಭಟ್ರು ಬಂದಿದ್ದಾರೆ. ಏನೇನ್ ಮಾಡ್ಬೇಕು ಅಂತ ನಾನು ಹೇಳಿದ್ದೀನಿ. ಅವ್ರದನ್ನ ಮಾಡ್ತಿದ್ದಾರೆ ರೀ. ಸರಿ. ಶಂಕರು ಬಂದೆ ಯಜಮಾನ್ರೆ. ಹಾ ಹೇಳಿ ಯಜಮಾನ್ರೆ. ಏನಿಲ್ಲ, ಈ ಮದುವೆ ಮುಗಿಯೋ ತನಕ ಅಕ್ಕ ಭಾವ ಇವ್ರ ಕುಟುಂಬನ ತುಂಬಾ ಚೆನ್ನಾಗಿ ನೋಡ್ಕೊ. ಸರಿ ಯಜಮಾನ್ರೆ. ಸರಿ ಹೊರಡಪ್ಪ. ಅಮ್ಮ ಬನ್ನಿ, ಟೀ ಕಾಫಿ ಏನಾದ್ರು ತಗೋತೀರಾ? ಹ್ಞೂ ತಗೋತೀವಪ್ಪ, ನಡಿ. ಸರಿ. ಅಮ್ಮ ಅಣ್ಣ ಕಂದ, ಅಮ್ಮ ಅದು ನಾವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರ್ಬೇಕು ಈ ಮದುವೆ ಮುಗಿಯೋ ತನಕ. ಯಾಕಣ್ಣ, ಏನಾಯ್ತು ಇದ್ದಕ್ಕಿದ್ದಾಗೆ ನಿಂಗೆ? ಏನಿಲ್ಲ, ಮದುವೆಯಲ್ಲಿ ಕೆಲವು ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ಈಗಷ್ಟೇ ವಿಷಯ ಗೊತ್ತಾಯ್ತು. ಯಾರು ಏನು ಅಂತ ಹೇಳೋದು ಬೇಡ, ಸಮಯ ಬಂದಾಗ ಹೇಳ್ತೀನಿ. ಆದರೆ ಒಂದಂತೂ ಸತ್ಯ ಅಮ್ಮ, ಯಾರು ಏನೇ ಮಾಡಿದ್ರು ಈ ಮದುವೆ ನಿಲ್ಲಿಸ್ಬೇಕು ಅಂತ ಯಾರೆಷ್ಟೇ ಪ್ರಯತ್ನ ಪಟ್ಟರು ಈ ಮದುವೆ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಕ್ಕೆ ವೀರಣ್ಣ ಬಿಡೋದಿಲ್ಲ. ಒಂದು ವೇಳೆ ನನ್ನ ಅನುಮಾನ ನಿಜ ಆಗಿದ್ದು ಅದನ್ನ ರಕ್ತ ಸಂಬಂಧಿಕರೇ ಮಾಡಕ್ ಪ್ರಯತ್ನ ಪಟ್ಟಿದ್ರು ನಾನು ಅವ್ರನ್ನ ಬಿಡಲ್ಲ. ಸುಮತಿ, ಶಾಂತಿ, ಏನಾಯ್ತು? ಶಂಕರು, ಏನಿಲ್ಲ, ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅಣ್ಣನ ಮೂಗಿಗೆ ಏನೋ ಅನುಮಾನದ ವಾಸನೆ ಬಡ್ದಿದೆ ಅನ್ಸ್ತಿದೆ. ಹಾ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಶಾಂತಿ ನೀನು? ಈಗ ತಾನೇ ಅಣ್ಣ ಇನ್ನು ಹುಷಾರಾಗಿರ್ಬೇಕು, ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಹೇಳ್ಬಿಟ್ಟು ಹೋದ. ಹಾಗಾದ್ರೆ ಈ ವಿಷಯನ ಯಜಮಾನ್ರ ಹತ್ರ ಯಾರೇ ಹೇಳಿರ್ಬೋದು? ಈಗದು ಮುಖ್ಯನಾ? ನಾವೇನ್ ಅನ್ಕೊಂಡಿದೀವೋ ಅದನ್ನ ಸಾಧಿಸೋದ್ ಬೇಡ್ವಾ? ನೋಡಿ ಶಾಂತಿ, ನಿನ್ ಪ್ಲಾನ್ ಆಲ್ರೆಡಿ ನನಗೆ ಹೇಳಿದೀಯ ಅಲ್ವಾ? ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಅದನ್ನ ಹೇಗೆ ಜಾರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನ ಮಾಡ್ತೀನಿ, ನೀನ್ ತಲೆ ಕೆಡ್ಸ್ಕೊಬೇಡ. ಸರಿ. ಇದೇ ತರದ್ ಒಂದ್ ಪ್ಲಾನ್ ನಾವು ಎಂಗೇಜ್ಮೆಂಟ್ ಅಲ್ಲಿ ಮಾಡಿದ್ವಿ. ಪ್ಲಾನ್ ಸಕ್ಸಸ್ ಆಯ್ತು, ಆದ್ರೆ ನಾವು ಫೇಲ್ಯೂರ್ ಆಗ್ಬಿಟ್ವಿ.